ಗಂಗಾವತಿ ನಗರದ ತಾಲೂಕು ಪಂಚಾಯಿತಿ ಮಂಥನ ಸಭಾಂಗಣದಲ್ಲಿ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಆದ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಸಭೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಡಾ ವೆಂಕಟೇಶ ಬಾಬು ವಹಿಸಿ ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಅರ್ಹತೆ ಹೊಂದಿದ ಫಲಾನುಭವಿಗಳಿಗೆ ಕಲ್ಪಿಸುವ ಕಾರ್ಯವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಗೃಹ ಜ್ಯೋತಿ ಯೋಜನೆ, ವಿದ್ಯುತ್ ಇಲಾಖೆ, ಶಕ್ತಿ ಯೋಜನೆ, ಸಾರಿಗೆ ಇಲಾಖೆ ಯೋಜನೆಯ ಪದವಿ ಶಿಕ್ಷಣ ಇಲಾಖೆ ಸೇರಿದಂತೆ ಅನ್ನಭಾಗ್ಯ ಆಹಾರ ಇಲಾಖೆ, ಗೃಹಲಕ್ಷ್ಮಿ ಯೋಗ, ಸಿಡಿಪಿಒ ತಾಲೂಕು ಮಟ್ಟದ ಅಧಿಕಾರಿಗಳು ಅತ್ಯಂತ ಕಾಳಜಿ ವಹಿಸಿ ಅನುಷ್ಠಾನಗೊಳಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಜಿಲ್ಲಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಎಸ್ಬಿ ಖಾದ್ರಿ, ಜಿಲ್ಲಾ ಸದಸ್ಯ ಆನಂದ ಸೇರಿದಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಾರೆಡ್ಡಿ ಪಾಟೀಲ ಉಪಸ್ಥಿತರಿದ್ದರು. ಆಯಾ ಇಲಾಖೆಯ ಪ್ರಗತಿಯ ವಿವರಗಳನ್ನು ಪಡೆದುಕೊಂಡರು. ವರದಿ ಶರಣಪ್ಪ, ಗಂಗಾವತಿ. ಈ ವಿಷಯದಲ್ಲಿ ಫಾರಂ 4 ಮಾಡಬೇಕಾದರೂ ಫಾರಂ 4 ಮಾಡಿ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಆ ದಿಶೆಯಲ್ಲಿ ಅವರು ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕಾದ್ರೆ ಈಗ ಅಡಿಷನಲ್ ಆಗಿ ಮತ್ತೆ ಈಗ ಸಿಬ್ಬಂದಿ ಕೊರತೆ ಇದ್ದಾಗ ಹೊಸ ಶೆಡ್ಯೂಲ್ಸ್ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತೆ ಹೊಸ ಶೆಡ್ಯೂಲ್ ಮಾಡಿದ್ರೆ -35 ಇದ್ದು -47 ಆಗುತ್ತೆ ಸರ್. ಯಾಕಂದ್ರೆ ಅದು ರಿಕ್ವೈರ್ಮೆಂಟ್ ಬೇಕಲ್ಲ ಸರ್. ಹೌದು, ಎಲ್ಲರಿಗೆ ಬೆಳಗ್ಗೆಯಿಂದ ನೀವು ಒಂದು ಬಸ್ ಕಳಿಸ್ರಿ, ಅನಂತಪುರ ಒಂದು ಇದೆ ಬಸ್, ಗಂಟೆವರೆಗೆ ಬಸ್ ಇಲ್ಲ, 3 ಅವರ್ಸ್ ಬಹಳ ದೊಡ್ಡ ಗಂಗಾವತಿ ಜನರಿಗೆ ವ್ಯವಹಾರ ಇರೋದು ಬಳ್ಳಾರಿ ಮತ್ತು ಹಾಸ್ಪಿಟಲ್ ಸಮೀಪ. ಈಗ ಬಳ್ಳಾರಿ ಭಾಗದಿಂದ ಬರ್ತಕ್ಕಂಥ ಬಸ್ಗಳು ಬರಬೇಕು, ಇಲ್ಲಿ ಡೌನ್ ಮಾಡಬೇಕು, ಮತ್ತೆ ಇಲ್ಲಿ ತುಂಬಿಕೊಂಡು ಹೋಗ್ಬೇಕು. ಆ ಬಸ್ಗಳು ಬಿಟ್ಟಿರಲಿಲ್ಲ, ನಮ್ಮ ಕಡೆಯಿಂದ ಯಾಕೆ ಬಿಡ್ತಾ ಇಲ್ಲ ನೀವು? ಎಷ್ಟು ಜನ ಇರ್ತಾರೆ ಗೊತ್ತಾ? ಒಂದು ಬಸ್ಸಲ್ಲಿ ನಿಂತ್ಕೊಂಡು ನೀವು ನೋಡಿ, ಯಾವಾಗಾದ್ರೂ ಇನ್ಸ್ಪೆಕ್ಷನ್ಗೆ ಹೋದಾಗ ಬಳ್ಳಾರಿ ಸ್ಟ್ಯಾಂಡ್ ಚರ್ಚೆ ಬಹಳ ಟೈಮ್ ತಗೊಂಡಿರೋದು. ಈಗ ಬಸ್ಗಳಾದ್ರೂ ಬಿಡಿ, ಬಳ್ಳಾರಿ ಯೂನಿವರ್ಸಿಟಿ ಹೆಡ್ ಅಲ್ಲಿ ನಾನು ಚರ್ಚೆ ಮಾಡೋದು ಕೂಡ ಅದು ಬಂದಿದೆ. ಈಗ ನನಗೂ ಕೂಡ ಸಮಸ್ಯೆ ಇದೆ, ನೀವು ಅದನ್ನ ಮ್ಯಾನೇಜ್ ಅಂತ ಹೇಳಿ ಅಲ್ಲಿ ನಾವು ಬಸ್ಗಳನ್ನು ಜಾಸ್ತಿ ಜನ ಹೋಗಬೇಕು, ಜಾಸ್ತಿ ಜನ ಬರಬೇಕು. ಅಲ್ಲಿಂದ ಅಷ್ಟು ಹುಲಿಗೆಯಲ್ಲಿ ಇರುವ ಬಸ್ಗಳನ್ನು ನೀವು ಯಾವ ಕಡೆ ಬೇಕಾದ್ರೆ ಓಡಿಸ್ತಾ ಇದ್ರಿ? ಇಲ್ಲ ಸರ್, ಅವು ಹುಲಿಗೆ ಓಡ್ತಾರೆ ಸರ್. ಸಣ್ಣ ಕ್ಯಾಂಪಸ್ 9:30 ಸರ್. ಅದು ನಾವು ಪೋಸ್ಟರ್ ಮಾಡಕ್ಕೆ 10 ಗಂಟೆ ಅಂತ ಹೇಳಿದ್ವಲ್ಲ ಸರ್. ಯಾಕೆ 9, 10 ಗಂಟೆ ನಾರ್ಮಲ್ ಟೈಮ್ ಸರ್. ಆ ಟೈಮಲ್ಲಿ ನೀವು ವೇಟ್ ಮಾಡಿಸಿ, ಆ ಟೈಮಲ್ಲಿ ಸ್ವಲ್ಪ ಟೈಮ್ ಹೆಚ್ಚು ಮಾಡಿ, ಅದಕ್ಕೋಸ್ಕರ ಅಂತ 1 ಅವರ್ ಪೋಸ್ಟ್ಪೋನ್ ಮಾಡಿ. ಈಗ ಸಾಕು ಕಡೆ ಬಾಗಿಲಿದೆ ಅಲ್ಲ, ಜನ ಆಟೋದಾಗ ಬರ್ತಾ ಇದ್ದಾರೆ. ಕಂಪ್ನಿ ಬಸ್ಗಳಿಗೆ ಬಂದು ಬುಕ್ಸಾಗರಿಗೆ ಇಳಿದು ಅಲ್ಲಿಂದ ಆಟೋ ತಗೊಂಡು ಇಲ್ಲಿ ಯಾವುದು ನಮ್ಮ ಇದು ಯಾವುದು ಕಡೆ ಬಾಗಿಲು ಇದಕ್ಕೆ ಬಂದು ಮತ್ತೆ ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಆಟೋದಾಗ ಹೋಗ್ತಾ ಇದ್ದಾರೆ. ಇದು ನಾವು ಕಂಡಂಥ ವಿಷಯ, ಬೇರೆ ಸುಮ್ಮನೆ ಹೇಳೋದಲ್ಲ, ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಂಥ ವಿಷಯ. ಇದು ನಾವು ಸಾಕಷ್ಟು ಸಲ ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ, ಬಟ್ ಅದ್ರ ಬಗ್ಗೆ ಸರಿಯಾದಂಥ ಇದನ್ನೇ ಆಗ್ತಾ ಇಲ್ಲ. ಬೇರೆ ರೂಟಿಗೆ ಹೋಗಿ ಹೆಂಗಾರ ಹೋಗ್ತಾರೆ, ನಮ್ಮ ಇದ್ದಂಥ ಇಲ್ಲಿ ಹೋಗ್ತಾರೆ ಜನ. ಈಗ ಸುಮಾರು ಜನ ಅದು ಬಸ್ ಇದ್ರೂ ಕಡಿಮೆ ಆಗ್ತಾಯಿದೆ ಪ್ಯಾಸೆಂಜರ್ಸ್. ಇದು ಜನ ಸಾಕಷ್ಟು ಅಲ್ಲಿ ಬಸ್ಸು ನೀವು ಓಡಿಸಿದ್ರು ಅಲ್ಲಿ ಬಸ್ ನಿಲ್ಲಿಸೋದಿಲ್ಲ. ನಿಮ್ಮ ಇವರು ಕೈ ಮಾಡಿದ್ರು ಕಂಡಕ್ಟರ್ ಡ್ರೈವರ್ ಅದಕ್ಕೆ ಇದು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇದೊಂದು ದೊಡ್ಡ ಸಮಸ್ಯೆ ಇದೆ ನೋಡಿ ಸರ್. ಬಸವಂತುರ್ಗ ಆನಂದಿ ಇದರಲ್ಲಿ ಒಂದು ಮೀಟಿಂಗ್ ತೊಗೊಂಡು ಅಲ್ಲೆಲ್ಲ ಮಹಿಳೆಯರು ಎಲ್ಲರೂ ಬಂದಿದ್ವಲ್ಲ, ಸಾಕಷ್ಟು ಇದೇ ಪ್ರಾಬ್ಲಮ್ ಇತ್ತು. ಅವರು ಸುಮಾರು ಬಸ್ಸಳ್ಳಿನಿಂದ ಅಲ್ಲಿಗೆ ಹೋಗ್ತಾರೆ ಕೆಲಸಕ್ಕೆ. ಎಲ್ಲಿಗೆ ಅದು ಯಾವ ಬಟ್ ಅಲ್ಲಿ ಹೋಗುವಾಗ ಇಲ್ಲಿಂದ ಏನಿಲ್ಲ, ನೀವು ಅಲ್ಲಿ ತನಕ ಕಡೆ ಬಾಗಿಲಿಗೆ ಬಿಟ್ಟು ಅಲ್ಲಿ ನಡ್ಕೊತಾರೆ ಹೋಗ್ತಾರೆ. ಕಡೆ ಬಾಗಿಲಿಗೆ ಹೋಗೋ ತನೂ ಅನುಕೂಲ ಇಲ್ಲ ಅವರು. ಮೊನ್ನೆ ಈಗ 8 ದಿವಸ 10 ದಿವಸ ಆಯ್ತು ನಾನು ಮೀಟಿಂಗ್ ಆಗಿ. ಇವತ್ತು ಮಹಿಳೆಯರು ಏನಂತಲ್ಲ ಅವರು ನಮ್ಮ ತೊಂದರೆಯನ್ನು ಹೇಳ್ತೈತೆ, ಸ್ವಲ್ಪ ಅದನ್ನ ಕಡೆ ಲಕ್ಷ್ಯ ಕೊಟ್ಟಿರೋ ನಾವು ಈಗ ವಿಡಿಯೋಸ್ ಎಲ್ಲ ಮಾಡೋದು ಕೇಳಿದ್ವಿ. ಸರ್ವಿಸ್ ಸರ್ವಿಸ್ ಬಗ್ಗೆ ಒಳ್ಳೆಯದಾದ್ರು ಮಾಡಿ ಕಳಿಸಿದ್ರಾ ಆಫೀಸ್ಗೆ? 773 ಫಲಾನುಭವಿಗಳಿಗೆ ಅನುದಾನದ ಕೊರತೆಯಿಂದ ಆಗಿದೆ ಸರ್. ಕೇವಲ ಈಗ ಫೆಬ್ರವರಿ ಅದು ಪ್ರಧಾನ ಅಪ್ಡೇಟ್ ಆಗಿದೆ ಸರ್. ಚೇಂಜ್ ಆಗಿದೆ ಸರ್. ಹೆಡ್ ಕ್ವಾರ್ಟರ್ ಸಿಡಿಪಿ ಅವರಿಗೆ ಅದು ಲೀಸ್ಟ್ ಬರುತ್ತೆ ಸರ್. ಎಷ್ಟು ಜನ ಫಲಾನುಭವಿಗಳ ಸಂಖ್ಯೆ ಬರುತ್ತೆ ಸರ್. ಅವ್ರು ಜಸ್ಟ್ ಅಪ್ರೂವಲ್ ಮಾಡೋದು. ಈಗ 30,783 ಜನದ ನೇಮಕ ಇದು ಪೆಂಡಿಂಗ್ ಇದೆ ಸರ್.
ಒಟ್ಟಾರೆ ಜಿಲ್ಲೆ ನಿಮ್ಮ ಒಟ್ಟಾರೆ ಜಿಲ್ಲೆ ಸರ್ ಬಟ್ ಜಿಲ್ಲೆಯಲ್ಲಿ ನಮಗೆ 30,000 ಜನರಿಗೆ ಹೌದು ಸರ್. ಅದು ದುಡ್ಡು ಇದೆ, ಅವ್ರಿಗೆ ಹಾಕ್ತಕ್ಕಂಥ ದುಡ್ಡು ಇದೆ. ಆ ಕಾರಣಕ್ಕಾಗಿ ಹೌದು. ಇದೆ ಅಂತ ಹೇಳ್ಬೇಕು ನೀವು. ಅದು ದುಡ್ಡು 30,000 ಜನರಿಗೆ ಬಂದಿಲ್ಲ ಅಂದರೆ ಬೇರೆ ಸಂದೇಶ ಹೋಗ್ತವೆ. ಇಲ್ಲ ಸರ್ ಆ ದುಡ್ಡು ಈಗ ಆಲ್ರೆಡಿ ಅಲ್ಲಿ ಯಾರು ಒಕ್ಕಳ CDPO ಅವ್ರ ಹತ್ರ CDPO ಅವರ ಖಾತೆಯಲ್ಲಿದೆ, ಅವರೇ ಪುಷ್ ಮಾಡಬೇಕು. ಆದರೆ 30,000 ಜನರಿಗೆ ಸಾಕಾಗುವಷ್ಟು ಅಲ್ಲಿ ದುಡ್ಡು ಬಂದಿಲ್ಲ. ಬ್ಯಾಂಕಲ್ಲಿ ಸರ್ವರ್ ಪ್ರಾಬ್ಲಮ್ ಆಗ್ತಿದೆ ಅಂತ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥ CDPO ಅವರು ಪುಷ್ ಮಾಡ್ತಾ ಇದ್ದಾರೆ. ಅಂದರೆ ಇಂತಿಷ್ಟು ಅಂದರೆ 15 ಡೇಸ್ಗೆ ಒಂದು ಸ್ವಲ್ಪ